ತುಂಬೆ ವೆಂಟೆಡ್ ಡ್ಯಾಂನ ಕೆಳಭಾಗದ ಬಲಪಾರ್ಶ್ವದಲ್ಲಿ ಡ್ಯಾಂನಿಂದ ಹರಿದು ಹೋಗುವ ನೀರಿನ ರಭಸಕ್ಕೆ ಸುಮಾರು 10 ಎಕರೆಯಷ್ಟು ವಿಸ್ತೀರ್ಣದ ಅಡಿಕೆ ತೋಟ, ತೆಂಗಿನ ತೋಟ, ಗದ್ದೆಗಳು ಕೊಚ್ಚಿಕೊಂಡು ಹೋಗಿ ಸ್ಥಳೀಯ ರೈತರಿಗೆ ನಷ್ಟ ಉಂಟಾದರೂ ಜಿಲ್ಲಾಡಳಿತವಾಗಲಿ, ಮಹಾನಗರ ಪಾಲಿಕೆಯಾಗಲಿ, ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ಈ ಸಮಸ್ಯೆಗೆ ಯಾವುದೇ ಪರಿಹಾರ ಕಂಡುಕೊಳ್ಳದೆ ಭೂಮಿ ನದಿ ಪಾಲಾಗಲು ಸಹಕರಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಸಮಿತಿಯ ಸಭೆಯಲ್ಲಿ ತೀರ್ಮಾನಿಸಿದಂತೆ ಡಿಸೆಂಬರ್ 26ರಂದು ತುಂಬೆ ಡ್ಯಾಂ ಬಳಿ ಇರುವ ನೀರು ಸರಬರಾಜು ಸ್ಥಾವರಕ್ಕೆ ಬೀಗ ಜಡಿದು ಅಹೋರಾತ್ರಿ ಪ್ರತಿಭಟನೆ ನಡೆಸುವುದಾಗಿ ರೈತ ಸಂಘ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಬಿ ಶ್ರೀಧರ ಶೆಟ್ಟಿ ಬೈಲುಗುತ್ತು ಎಚ್ಚರಿಸಿದ್ದಾರೆ. ಬಿಸಿ ರೋಡಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತುಂಬೆ ಡ್ಯಾಂನ ಕೆಳಭಾಗದ ರೈತರು ಅನುಭವಿಸುತ್ತಿರುವ ಸಮಸ್ಯೆಯ ಬಗ್ಗೆ ಕಳೆದ 1 ವರ್ಷದಿಂದ ಮಂಗಳೂರು ನಗರ ಪಾಲಿಕಾ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿದ್ದರೂ ಇಂದು ಬಾ ನಾಳೆ ಬಾ ಎನ್ನುವ ಧೋರಣೆಯಿಂದ ರೈತರನ್ನು ನಿರಂತರವಾಗಿ ಸತಾಯಿಸಿಕೊಂಡು ಬರುತ್ತಿದ್ದಾರೆ. 4 ತಿಂಗಳ ಹಿಂದೆ ಪರಿಹಾರ ನೀಡಿ ನದಿ ಬದಿಗೆ ತಡೆಗೋಡೆ ನಿರ್ಮಿಸುವುದಾಗಿ ಹೇಳಿದ್ರು. ಈಗ ನ್ಯಾಯಾಲಯದಿಂದ ನೋಟಿಸು ಜಾರಿಯಾದರೂ ಕೂಡ ಅವರ ಪತ್ತೆಯಿಲ್ಲ. ಆ ಕಾರಣಕ್ಕಾಗಿ ಅನಿವಾರ್ಯವಾಗಿ ಪಂಪ್ ಹೌಸ್ ಬಂದ್ ಮಾಡುವ ತೀರ್ಮಾನಕ್ಕೆ ಬಂದಿರುವುದಾಗಿ ತಿಳಿಸಿದರು. ಅಲ್ಲಿ ಏನು ನೀರು ಮುಳುಗಡೆಯಾಗಿದೋ ಆ ಪ್ರದೇಶದವರಿಗೆ ತೊಂದರೆ ಮಾಡಿದ್ದಾರೆ ಮಹಾನಗರ ಪಾಲಿಕೆಯವರು. ಆ ನಂತರ ಅವರು ನೀರು ಬಿಡುವ ಆ ರಭಸಕ್ಕೆ ಅಲ್ಲಿಯ ಒಂದು 10-15 ಎಕರೆ ಜಾಗ ನೀರಿಗೆ ಕೊಚ್ಚಿಕೊಂಡು ಹೋಗಿದೆ. ಮಳೆಯಿಂದಾಗಿ ಅಲ್ಲ, ಇವರು ಬಿಡುವ ಇದರಿಂದ ಕೊಚ್ಚಿಕೊಂಡು ಹೋಗಿದ್ರೆ. ಆದರೆ ಇಷ್ಟುವರೆಗೆ ಅದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಆಗಲಿ, ಪರಿಹಾರ ಆಗಲಿ ಇವರಿಗೆ ಕೊಡಲಿಲ್ಲ. ಇಲ್ಲಿಯ ರೈತರನ್ನು ಒಂದು ರೀತಿಯಲ್ಲಿ ಸತಾಯಿಸುವಂಥ ಕೆಲಸವನ್ನು ನಗರ ಪಾಲಿಕೆ ಮಾಡ್ತಾ ಇದೆ, ಮಹಾನಗರ ಪಾಲಿಕೆ ಮಾಡ್ತಾ ಇದೆ. ನಾವು ಈ ಮೊದಲೇ ಈಗ 1 ವರ್ಷದಿಂದ ನಾವು ಸತತವಾಗಿ ಈ ನಗರ ಪಾಲಿಕೆಯವರ ಜೊತೆ ನಾವು ಬಹಳ ಇದರಲ್ಲಿ ಆತ್ಮೀಯತೆಗೆ ನೀವು ಅವರಿಗೆ ಪರಿಹಾರ ಕೊಡಬೇಕು ಎನ್ನುವ ಮಟ್ಟದಲ್ಲಿ ಅವರಲ್ಲಿ ಮಾತುಕತೆ ಮಾಡಿದರು. ಅವರು ಇವತ್ತು ಬಾ ನಾಳೆ ಬಾ ಅಂತ ಹೇಳುವಂಥ ಆ ಒಂದು ಜಾಡ್ಯ ಸ್ವಭಾವವನ್ನು ಅವರು ಮಾಡ್ತಾ ಇದ್ದಾರೆ. ಈಗ 4 ತಿಂಗಳ ಹಿಂದೆ ಅವರು ಹೇಳಿದರು, ನಾವು ಪರಿಹಾರ ವ್ಯವಸ್ಥೆ ಮಾಡ್ತೇವೆ, ಅದಕ್ಕೆ ತಡೆಗೋಡೆ ರಚನೆ ಮಾಡಿಸ್ತೇವೆ ಅಂತ. ನಾವು ಕೋರ್ಟಿಗೆ ಹೋಗಿ ಕೋರ್ಟಿನ ನೋಟಿಸ್ ಆದರೂ ಅವರೇ ಇಲ್ಲ, ಅವರ ಪತ್ತೆ ಇಲ್ಲ. ಹಾಗಾಗಿ ನಾವು ಈಗ 26ನೇ ತಾರೀಕು ಅದನ್ನು ಈ ಪಂಪ್ ಹೌಸ್ ಅನ್ನು ಬಂದ್ ಮಾಡುವುದಂತ ಒಂದು ತೀರ್ಮಾನಕ್ಕೆ ರೈತ ಸಂಘ ಬಂದಿದೆ. ಹಾಗಾಗಿ ನಾವು 500-600 ಜನ ಸೇರಿ ಅದನ್ನು ಬಂದ್ ಮಾಡುವ ಇದರಲ್ಲಿದೆ. ಇನ್ನು ನಗರ ಪಾಲಿಕೆಗೆ ನೀರು ಬೇಡ, ಅವರು ಮಂಗಳೂರಿಗೆ ಕೊಂಡೋಗೋದು ಬೇಡ, ಏನಾದರೂ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ಲಿ ಅವರು. ಹಾಗಾಗಿ ಅದನ್ನು ಬಂದ್ ಮಾಡುತ್ತೇವೆ ಅಂತ ನಾವು ತೀರ್ಮಾನಕ್ಕೆ ಬಂದಿದ್ದೇವೆ. ರೈತ ಸಂಘದ ತಾಲೂಕು ಕಾರ್ಯದರ್ಶಿ ಎನ್ ಇದಿನಬ್ಬ ಮಾತನಾಡಿ, ತುಂಬೆ ವೆಂಟೆಡ್ ಡ್ಯಾಂನಲ್ಲಿ 6 ಮೀಟರ್ ಮಾತ್ರ ನೀರು ನಿಲ್ಲಿಸಲು ಅನುಮತಿ ಇದೆ. ಆದರೆ ಕಳೆದ ಭಾನುವಾರ 7 ಮೀಟರ್ ನೀರು ನಿಲ್ಲಿಸಿದ್ದು, ಇದರಿಂದ ನೇಜಿ ಹಾಕಿದ ಗದ್ದೆಗಳು, ಪೈರು ಕಟಾವು ಮಾಡದ ಗದ್ದೆಗಳು ಮುಳುಗಡೆಯಾಗಿ ರೈತರು ತೊಂದರೆ ಅನುಭವಿಸಿರುವುದಾಗಿ ಆರೋಪಿಸಿದರು. ಇವರು ನಮ್ಮ ತಾಳ್ಮೆಯಿಂದ ಪರೀಕ್ಷೆ ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡೋದು ಬೇಡ ಅಂತ ಹೇಳಿ 26ನೇ ತಾರೀಕಿನಂದು ನಾವೊಂದು ಸಣ್ಣ ಮಟ್ಟದ ಒಂದು ಪ್ರತಿಭಟನೆಯಲ್ಲಿ ಖಂಡಿತವಾಗಿ ಮಾಡ್ತೇವೆ. ಇದು ಆ ತುಂಬೆ ಡ್ಯಾಮ್ ಅಂತ ಹೇಳಿದರೆ ಇದು ಬಾಗಲಕೋಟೆಯಲ್ಲಿ ಅಥವಾ ರಾಯಚೂರಿನಲ್ಲಿ ಇರುವಂಥದ್ದಲ್ಲ. ಇದರ ಒಂದು ತುದಿ ಸಚಿವಮುಂದೂರು ಗ್ರಾಮದಲ್ಲಿ ಇರುವಂಥದ್ದು. ಇದನ್ನು ಖಂಡಿತವಾಗಿ ಅವರು ನೆನಪಿಸ್ಕೊಳ್ಬೇಕು. ನಮಗೆ ಆ ಗ್ರಾಮದಿಂದ 500 ಅಥವಾ 1000 ಜನ ಸೇರಿಸಬೇಕಾದ್ರೆ ನಮಗೆ ಹೆಚ್ಚು ಒತ್ತೇನಿಲ್ಲ. ನಾವು ಅವರಿಗೆ ಕಿರುಕುಳ ಕೊಡದೆ ಬಿಡುವುದೂ ಇಲ್ಲ. ನಾವು ಅದನ್ನು ಓಪನ್ ಮಾಡಿ ಬಿಡ್ತೇವೆ. ಯಾಕಂತ ಹೇಳಿದ್ರೆ 2022ರಲ್ಲಿ ನನ್ನ ತೋಟದ ನೀರು ನಿಲ್ಲಿಸಿ ಅಡಿಭಾಗ ಕೊರೆದು ಮಳೆಗಾಲಕ್ಕೆ ಬರುವಾಗ ಎಲ್ಲ ನನ್ನ ತೋಟ ಒಂದು 50 ಜಾಗ ನದಿ ನೀರು ಪಾಲಾಗಿದೆ. ಅರ್ಜಿ ಫೋಟೋ ತೆಗೆದು RTC ಇಟ್ಟು ಎಲ್ಲ ದಾಖಲೆಗಳೊಂದಿಗೆ ಅರ್ಜಿ ಕೊಟ್ಟರು ಕೂಡ ಜಿಲ್ಲಾಧಿಕಾರಿಯವರು ನಗರ ಪಾಲಿಕೆ ಅದನ್ನು ಕಳಿಸಿದ್ದಾರೆ. ಆದರೂ ಇವರದ್ದು ಉತ್ತರ ಇಲ್ಲ. ಅದೇ ಪ್ರಕಾರ 23 ಕಳೆದ ವರ್ಷ ಅದಕ್ಕಿಂತ ಜಾಸ್ತಿ ಭೂಮಿ ನದಿ ಪಾಲಾಯಿತು. ಅದನ್ನು ಕೂಡ ಫೋಟೋ ಇಟ್ಟಿದ್ದೇನೆ. ಆದರೂ ಕೂಡ ಇಷ್ಟರ ತನಕ ಅಲ್ಲಿ ನಮ್ಮ ಬರುವುದಾಗಲಿ ಒಂದು ಫೋನು ಮಾಡೋದಾಗಲಿ ಯಾವುದೇ ಒಂದು ವಿಚಾರಕ್ಕೆ ಅವರಿಲ್ಲ. 3ನೇದಾಗಿ ಕಳೆದ ವರ್ಷ ಮೇ ತಿಂಗಳಲ್ಲಿ ರೈತರ ಪಂಪ್ ಡಿಸ್ಕನೆಕ್ಟ್ ಮಾಡಿಸಿದ್ರು ಇವರು, ನೀರು ಸಾಕಾಗುವುದಿಲ್ಲ ಅಂತೇಳಿ. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬೇಕಾದಷ್ಟು ಗಾತ್ರದ ಬಿಲ್ಡಿಂಗ್ ಕಾಮಗಾರಿ ಆಗ್ತಾ ಉಂಟು, ಫ್ಯಾಕ್ಟ್ರಿಗಳು ನಡೀತಾ ಉಂಟು. ಅದನ್ನು ಒಂದು 3 ತಿಂಗಳು 2 ತಿಂಗಳು ಅದನ್ನು ನಿಲ್ಲಿಸಿದ್ದು ಬಿಟ್ಟು ಏಕಾಏಕಿ ಇವರು ಬಂದು ರೈತರ ಪಂಪ್ ಡಿಸ್ಕನೆಕ್ಟ್ ಮಾಡಿಸಿದ್ದಾರೆ ಇವರು. ಇನ್ನು ಈ ಸಲ ನಾವು ಇದ್ದರೆ
ರೈತರಾಗಿ ಇದ್ರೆ ನಾವು ಖಂಡಿತವಾಗಿಯೂ ನಮ್ಮ ಪಂಪನ್ನು ಮುಟ್ಲಿಕ್ಕೆ ಬಿಡುವುದಿಲ್ಲ ಅಂತ ಒಂದು ನಿರ್ಧಾರಕ್ಕೆ ನಾವು ಈ ಸಲ 3-4 ತಿಂಗಳಿಂದ ಹಿಂದೆ ಇದರ ಪೂರ್ವ ತಯಾರಿ ಮೀಟಿಂಗ್ ಅನ್ನು ಪುತ್ತೂರಲ್ಲಿ ನಾವು ಮಾಡ್ತಾ ಬಂದಿದ್ದೇವೆ. ಇನ್ನು ನಾವು ಅದನ್ನು ಬಿಡುವುದಿಲ್ಲ. ರೈತ ಸಂಘದ ಬಂಟ್ವಾಳ ತಾಲೂಕು ಸಮಿತಿಯ ಅಧ್ಯಕ್ಷ ಎಂ ಸುಬ್ರಹ್ಮಣ್ಯ ಭಟ್ ಮಾತನಾಡಿ, ತುಂಬೆ ವೆಂಟೆಡ್ ಡ್ಯಾಂನಿಂದ ಮುಳುಗಡೆಯಾಗಿರುವ ಜಮೀನಿನ ಒರತೆ ಪ್ರದೇಶಕ್ಕೂ ನ್ಯಾಯೋಚಿತ ಪರಿಹಾರ ನೀಡಬೇಕು ಎನ್ನುವ ನಿಯಮವಿದ್ದರೂ ಕೂಡ 2016ರಿಂದ ಈವರೆಗೆ ಯಾವುದೇ ರೈತರಿಗೆ ಒರತೆ ಪ್ರದೇಶಕ್ಕೆ ಪರಿಹಾರವನ್ನು ನೀಡಿಲ್ಲ. ಆದರೂ ಸರ್ಕಾರಕ್ಕೆ ಪರಿಹಾರ ನೀಡಿರುವುದಾಗಿ ಅಧಿಕಾರಿಗಳು ಬೋಗಸ್ ವರದಿ ನೀಡಿದ್ದಾರೆ. 2004ರಿಂದ ತುಂಬೆ ಡ್ಯಾಂನಿಂದ ರೈತರಿಗಾಗುತ್ತಿರುವ ಸಮಸ್ಯೆಯ ಬಗ್ಗೆ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ನಡೆದರೂ ಸ್ಪಂದನೆ ಸಿಕ್ಕಿಲ್ಲ. ರೈತರ ಮನವಿ ಅರಣ್ಯ ರೋಧನವಾಗುತ್ತಿದೆ ಎಂದು ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಹೋರಾಟ ಸಮಿತಿಯ ಭಾಸ್ಕರ್, ಆನಂದ್ ಶೆಟ್ಟಿ, ಮೊಯ್ದಿನಬ್ಬ, ಲೋಕಯ್ಯ ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.